ಇಲ್ಲಿ ಈ ದಿನ ನಮ್ಮ ನಾಡಿನ ಸರ್ವಶ್ರೇಷ್ಠ ನಾಟಕಕಾರರಲ್ಲೊಬ್ಬರಾದಂಥ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕ ಕುರಿತು ಒಂದು ಉಪನ್ಯಾಸ ಕೊಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಕೇಳಿದರು. ಹಾಗಾಗಿ ನಾನು ಜೈನ್ ವಿಶ್ವದಲ್ಲಿ ಬಂದಿದ್ದೀನಿ. ಇದು ಇಡೀ ದೇಶದಲ್ಲಿ ಹಲವು ಕಡೆ ಇದರ ಬ್ರಾಂಚ್ಗಳಿದ್ದಾವೆ. ಇದು 2ನೇ ಬಾರಿ ನಾನು ಈ ಯೂನಿವರ್ಸಿಟಿಗೆ ಬಂದಿದ್ದೀನಿ. ಇಲ್ಲಲ್ಲ, ಬೇರೆ ಜೈನ್ ಇದಕ್ಕೆ ಹೋಗಿದ್ದೀನಿ ಬ್ರಾಂಚ್ಗೆ. ನಾಟಕ ಕಲೆಯಲ್ಲಿ ನಾನು ಇರೋದ್ರಿಂದ ಏನು ಶಿಕ್ಷಣದ ಮೂಲಕ ಜನ, ಈಗ ನಾವೆಲ್ಲ ಡಿಜಿಟಲ್ ಎರದಲ್ಲಿದ್ದೀವಿ. ಈಗಾಗಲೇ ಇಡೀ ಜಗತ್ತಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಒಂದು ಹೊಸ ಯುವಜನರನ್ನು ಜನ್ ಜಿ ಅಂತ ಕರಿತಾ ಇದ್ದೀವಿ. ಆದರೆ ಪುಸ್ತಕಗಳನ್ನು ಓದೋದೇ ಹೋದರೆ ನಮಗೆ ಆದಿಕವಿ ಪಂಪನಿಂದ ಈಗಿನ ಕಾಲದ ಕವಿವರೆಗೂ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಎಷ್ಟೇ ನಾವು ಡಿಜಿಟಲ್ ಆದರೂ ಕೂಡ ನಾವು ಓದಿದಾಗ ಮನದಲ್ಲಿ ಕೂತ್ಕೊಳ್ಳೋದೇನೇ ಅಕ್ಷರಗಳು. ಕನ್ನಡದ ಸಂಸ್ಕೃತಿಗೆ ಆ ರೀತಿಯ ಒಂದು ಚರಿತ್ರೆ ಇದೆ. 2500 ವರ್ಷದ ಚರಿತ್ರೆ ಇದೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕೂಡ ಕನ್ಸಿಡರ್ ಆಗಿದೆ. ಈ ಮಧ್ಯದಲ್ಲಿ ನಮ್ಮಲ್ಲೇ ಕನ್ನಡದ ಭಾಷೆಗೆ ಬಂದಿರತಕ್ಕಂಥ 8 ಜ್ಞಾನಪೀಠ ಪ್ರಶಸ್ತಿಗಳ ಸಾಬೀತು ಮಾಡುತ್ತೆ ಯಾವ ರೀತಿ ಕನ್ನಡ ಭಾಷೆಯ ಒಂದು ಉಜ್ವಲವಾದಂಥ ಭವಿಷ್ಯ ಇದೆ ಅಂತ. ನಮ್ಮ ಸರ್ಕಾರ, ಅದು ಯಾವುದೇ ಪಕ್ಷದ ಸರ್ಕಾರ ಬರಲಿ, ನಮ್ಮಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇದು ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಮಹತ್ವವನ್ನು ದೇಶದ ಯಾವ ರಾಜ್ಯಗಳು ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ಪುಸ್ತಕ ಪ್ರಾಧಿಕಾರ ಒಂದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕುವೆಂಪು ಭಾಷಾ ಭಾರತಿ ಇರ್ಬೋದು, ಇವೆಲ್ಲ ನಮ್ಮ ಕಲೆಯನ್ನು ಬೇರೆ ಭಾಷೆಗೆ ನಮಗೆ ಸೇರ್ಬೇಕು ಅನ್ನೋದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯದು ಅನ್ಯ ಭಾಷೆಯಲ್ಲಿರ್ತಕ್ಕಂಥ ಹೊಸ ಮೌಲ್ಯಗಳು ನಮ್ಮ ಕನ್ನಡಕ್ಕೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಪುಸ್ತಕ ಪ್ರಾಧಿಕಾರವು ಕೂಡ ಕರ್ನಾಟಕ ಸರ್ಕಾರದ ಒಂದು ಉನ್ನತವಾದ ಸಂಸ್ಥೆ. ಇದು ಮನೆ ಮನೆಗೆ ಪುಸ್ತಕಗಳ ತಲುಪಿಸೋದು, ಸಮಗ್ರ ಸಾಹಿತಿಗಳ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು. ಹಾಗಾಗಿ ತುಂಬ ಸುಲಭ ಬೆಲೆಯಲ್ಲಿ ನಮಗೆ ಕನ್ನಡದ ಜ್ಞಾನ ಭಂಡಾರ ಸಿಗ್ತಾ ಇದೆ. ಈ ದಿನ ನಾನು ಇಲ್ಲಿ ಬಂದಿರೋದಕ್ಕೆ ಜೈನ್ ಕಾಲೇಜ್ಗೆ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕೆ ವಿದ್ಯಾರ್ಥಿಗಳು ಓದಿ, ನೀವು ವಾಟ್ಸಪ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್ ಆಗಬೇಡಿ, ನಿಜ ಸಾಹಿತ್ಯದ ಗ್ರ್ಯಾಜುಯೇಟ್ಸ್ ಆಗಿ. ನಮಸ್ಕಾರ.